ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಬಿಜಾಪುರ್ಲಿಂದ 2 ದಿವಸ ಆಯ್ತು ರೀ ನಮ್ಮ ಊರಿಗೆ ಬಂದೀನಿ. ಇವತ್ತು ನಮ್ಮ ಹೊಲಕ್ಕೆ ಬಂದೀನಿ ನೋಡ್ರಿ. ಹೊಲ ನೋಡ್ರಿ, ಎಲ್ಲ ಗಳೆ ನೇಗಿಲಿ ಹೊಡೆದು ಈಗ ಬಿತ್ತಣಿಕೆ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆವು. ಮಳೆ ಇನ್ನೂ ಬರ್ತಾಯಿಲ್ಲ. ಇವತ್ತು ಜೂನ್ 3 ತಾರೀಕು ನೋಡ್ರಿ. ಇದು ಈ ಥರ ನೋಡ್ರಿ, ಎಲ್ಲ ಹೊಲ ರೆಡಿ ಆಗ್ಯದ. ಇನ್ನು ಮಳೆ ಬತ್ತಂದ್ರೆ ಬಿತ್ತಣಿಕೆ ಸ್ಟಾರ್ಟ್ ಮಾಡ್ಬೇಕ್ರಿ. ಒಟ್ಟು ಭಾಳ ದಿವಸ ಆಯಿತು ಊರಿಗೆ ಬಂದಿದ್ದಿಲ್ಲ ರೀ. ಒಂದು 3-4 ತಿಂಗಳಾಯಿತು ಊರಿಗೆ ಬಂದು ಹೊಲದ ವಿಡಿಯೋ ಮಾಡಿದ್ದಿಲ್ಲ. ಅದಕ್ಕೆ ಇವತ್ತು ವಿಡಿಯೋ ಮಾಡಾಕತ್ತೀನಿ. ಮತ್ತು ಮಳೆ ಬಂದು ಆ ಕಡೆ ಹಳ್ಳ ಇತ್ತು ರೀ. ನಮ್ಮ ಮನೆ ಮುಂದೆ ಒಂದು ಹಳ್ಳ ಅಂದ್ರೆ ಸಣ್ಣದು. ಮಳೆ ಬತ್ತಂದ್ರೆ ಜಾಸ್ತಿ ನೀರು ಬರ್ತಾವೆ ರೀ. ಅಲ್ಲಿ ಎಲ್ಲ ಹೊಲ ಪ್ರತಿ ವರ್ಷ ಯಾವುದೂ ಬೆಳೆ ಆಗ್ತಿದ್ದಿಲ್ಲ. ಅಲ್ಲಿ ಕಬ್ಬು ಹಚ್ಚಿದ್ದೇವೆ ರೀ. ಅದನ್ನು ಈಗ ನಿಮಗೆ ತೋರಿಸ್ತೀನಿ. ಅಷ್ಟೇ 1 ಎಕರೆ ಆಗಷ್ಟು ಹಚ್ಚಿದೆವು. ನೀರನ್ನು ಕಡಿಮೆ ಅದ ರೀ. ನಮ್ಮ ಬಾವಿಗೆ ನೀರು ಅಷ್ಟೊಂದಿಲ್ಲ. ಅದನ್ನು ತೋರಿಸ್ತೀನಿ ರೀ. ಈ ಬ್ಲಾಗ್ ಭಾಳ ದಿವಸ ಆಯಿತು ಮಾಡಬೇಕು. ನಾನು ಕೆಲಸದ ಬಿಜಿ ಒಳಗೆ ಬಾಳದಾಗಿಲ್ಲ. ಇವತ್ತು ವಿಡಿಯೋ ಮಾಡಾಯ್ತೀನಿ. ಇಲ್ಲಿ ನೋಡಿರಿ, ತಲೆ ಮ್ಯಾಗ ನೊಣ ಎಷ್ಟದ ನೋಡಿರಿ. ಇಲ್ಲಿ ಯಾಕೆ ಬಂದವ ನೀವು ಗೊತ್ತಾಗಲ್ಲ. ಸಿಟಿಯಿಂದ ಹಳ್ಳಿಗೆ ಬಂದಿದೆ. ಯಾವುದೋ ಇದು ಹೊಸ ಮನುಷ್ಯ ಅದಾನ, ನೋಡ್ಬೇಕು ಏನಾರು ಸಿಗ್ತದೆ ಅನ್ನತ್ತೇಳಿ ತಲೆ ಮ್ಯಾಗೆ ಓಡಾಡಕತ್ತಾವ ನೋಡಿರಿ. ಹೀಗೆಲ್ಲ ತಯಾರಿ ಮಾಡ್ಕೊಂಡು ಇಟ್ಟಿದ್ದೇವೆ ರೀ ಹೊಲ. ಇದು ಇನ್ನೂ ಕೆಲವೊಂದು ತೊಗರಿ ಕೌಲಿ ಅದಾವ್ರಿ. ಇಲ್ಲಿ ತೊಗರಿ ಬುಡ್ಚಿ ಅವೆಲ್ಲ ಇನ್ನೂ ಕ್ಲೀನ್ ಮಾಡಿ ಬಿತ್ತಬೇಕು. ಇಲ್ಲಿ ಜೋಳದ ಹೊಲ, ಜೋಳದ ಬುಡ್ಚಿ ಅದಾವ್ರಿ. ಹಿಂಗೆ ನೋಡ್ರಿ. ಇದು ಇಟ್ಟು ಇನ್ನೂ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬಿತ್ತಣಿಕೆ ಮಾಡ್ಬೇಕ್ರಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುತ್ತಾ ಇದ್ದು ಅವರಿಗೆ ಎಲ್ಲ ರೈತರ ಪರವಾಗಿ ಶುಭಾಶಯ ಕೋರ್ತೀನಿ. ರೈತರಿಗೆ ಒಳ್ಳೆಯ ಬೀಜ, ಗೊಬ್ಬರ, ಇನ್ನೂ ಅತಿ ಹೆಚ್ಚು ಸಬ್ಸಿಡಿ ಕೊಡುವಂಗಾಗಲಿ. ಒಟ್ಟು 60% ರೈತರು ಅದಾರ ದೇಶದೊಳಗೆ. ಅವರು ಸುಖವಾಗಿರಬೇಕು. ಎಲ್ಲ ನದಿಗಳನ್ನು ಜೋಡಿಸಿ ನೀರಾವರಿ ಮಾಡಬೇಕು. ಆವಾಗ ರೈತರಿಗೊಂದು ಇದೇ ನೋಡ್ರಿ, ಕಬ್ಬು ಹಚ್ಚಿದ್ವಿ ನಾವು. ಪೂರ ಅಲ್ಲಿದೆ ನೋಡ್ರಿ ಮನೆ. ಇಲ್ಲಿ ತನ ಪೂರ್ತಿ ಮಳೆ ಬತ್ತಂದ್ರೆ ಬೆಳೆ ಹಾಳಾಗ್ತಿತ್ತು ರೀ. ಒಟ್ಟೆ ಬೆಳೆನೇ ಆಗ್ತಿದ್ದಿಲ್ಲ. ಇಲ್ಲಿ ತನಕ ಕಬ್ಬು ಹಚ್ಚಿದೆವು. ಈಗ ಅಲ್ಲಿ ಬಾವಿ ಅದ, ನೋಡ್ಬೇಕ್ರಿ ಈ ವರ್ಷ ರೀ ಇನ್ಕಮ್ ಬರ್ತದೆ ಅನ್ನಿಸ್ತದೆ. ಅದೆಲ್ಲ ಈಗರೆ ಚಲೋ ಅದ ರೀ ಕಬ್ಬು. ಆಯ್ತು ರೀ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ.